ಇಂದು ಕೆಂಪೇಗೌಡ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ನಾನಾ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಇನ್ನು ನಗರದಲ್ಲಿ ಸಿಎಂ ಹೇಳಿಕೆ ಬೆನ್ನಲ್ಲೇ ಇವತ್ತು ಬಿಡಿಎ ವತಿಯಿಂದ ಲಕ್ಷ ಸಸಿಗಳನ್ನು ನೆಡಲಾಗಿದೆ. ಇನ್ನು ನಗರದ ನಾನಾ ಭಾಗಗಳಿಂದ ಸ್ವಯಂ ಪ್ರೇರಿತವಾಗಿ ಬಂದು ಸಸಿ ನೆಟ್ಟಿದ್ದಾರೆ. ಕೆಂಪೇಗೌಡರ ಅದ್ದೂರಿ ಜಯಂತಿ, ಕಿಲೋಮೀಟರ್ ಗಟ್ಟಲೆ ಮ್ಯಾರಥಾನ್, 16 ಕಿಲೋಮೀಟರ್ ಲಕ್ಷಗಟ್ಟಲೆ ಸಸಿ ನೆಡುವ ಕಾರ್ಯ. ಕೆಂಪೇಗೌಡ ಜಯಂತಿಯಂದು ಪರಿಸರ ಕಾಳಜಿ, 15 ಲಕ್ಷ ಸಸಿಗಳನ್ನ ನೆಡುವ ಮೂಲಕ ಹೊಸ ಮೈಲಿಗಲ್ಲು. ಇಂದು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ರಾಜಧಾನಿಯಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂಭ್ರಮದಲ್ಲಿ ಎಸ್ಎಂ ಕೃಷ್ಣ ರಸ್ತೆ ಲೋಕಾರ್ಪಣೆಗೊಂಡಿದೆ. ಇದರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಗಿಡ ನೆಡುವ ಕರೆ ಕೊಟ್ಟಿದ್ರು. ಡಿಕೆ ಕೊಟ್ಟ ಕರೆಗೆ 15 ಲಕ್ಷ ಗಿಡಗಳನ್ನ ನೆಡಲಾಯಿತು. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಾಣವಾರ ಬಳಿ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಸಾವಿರಾರು ಜನ ಗಿಡ ನೆಟ್ಟರು. ಇನ್ನು ಬಿಡಿಎ ಅಧೀನದಲ್ಲಿ ನಡೆದ ಶಿವರಾಮ ಕಾರಂತ ಬಡಾವಣೆ ಕೆಂಪೇಗೌಡ ಲೇಔಟ್ನ 17 ಕಡೆಗಳಲ್ಲಿ 5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ನೆಡಲಾಗಿದೆ. ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಈ ಪರಿಸರ ಉಳಿಸುವ ಮಹತ್ ಕಾರ್ಯಕ್ಕೆ ಸಾಕ್ಷಿಯಾದ್ರು. ಬಿಡಿಎ ಈ ನಿರ್ಧಾರದಿಂದ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಮುಂದಿನ ಪೀಳಿಗೆಗೆ ನಾವು ಇವತ್ತೇನು ಕೆಲಸ ಮಾಡ್ತಿದೀಯೋ ಅದು ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ. ಒಳ್ಳೆ ಗಾಳಿ ಬೆಳಕು, ಮೇನ್ ನಮಗೆ ಒಳ್ಳೆ ಗಾಳಿನೇ ಇಲ್ಲ ಬೆಂಗಳೂರಲ್ಲಿ. ಸೊ ಇದು ಒಳ್ಳೆ ನಿರ್ಧಾರ. ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್. ಥ್ಯಾಂಕ್ ಯು. ಇನ್ನು ತರಾತುರಿಯಲ್ಲಿ ತೀರಾ ಹತ್ತಿರವೇ ಗಿಡಗಳನ್ನ ನೆಟ್ಟಿದ್ದಾರೆ. ಒಂದಡಿಗೊಂದರಂತೆ ಗಿಡಗಳನ್ನ ನೆಟ್ಟಿದ್ದಾರೆ. ಆಳವಾದ ಗುಂಡಿಯನ್ನ ತೆಗೆಯದೆ ಮೇಲ್ಮೇಲೆಯೇ ಸಸಿಗಳನ್ನ ನೆಟ್ಟಿದ್ದಾರೆ. ಜೋರಾಗಿ ಗಾಳಿ ಬೀಸಿದ್ರೆ ಅಥವಾ ಮಳೆ ಬಂದ್ರೆ ಗಿಡಗಳು ಕೊಚ್ಚಿ ಹೋಗೋ ಆತಂಕ ಇದೆ. ಬರಗಾಲದ ಹೊತ್ತಲ್ಲಿ ಈ ಗಿಡಗಳಿಗೆ ಸರಿಯಾಗಿ ನೀರುಣಿಸಿ ರಕ್ಷಿಸೋದು ಕೂಡ ಸವಾಲಿನ ವಿಚಾರ. ದಯವಿಟ್ಟು ಇದರ ಪಾಲನೆ, ಪೋಷಣೆ, ಸಂರಕ್ಷಣೆ ಆಗ್ಬೇಕಂತ ನಾವು ಈಗಲಿಂದನೇ ಕೇಳ್ಕೊಂತ ಇದೀವಿ. ಅದು ಕಂಪಲ್ಸರಿ ಆಗಬೇಕಾಗಿದೆ. ಬಿಕಾಸ್ 15 ಲಕ್ಷಕ್ಕೆ 15 ಲಕ್ಷ ಉಳಿಯುವಂತ ವ್ಯವಸ್ಥೆ ಆಗಬೇಕಾಗಿದೆ. ಸಸಿ ನೆಡುವ ಕಾರ್ಯಕ್ರಮಕ್ಕೂ ಮುನ್ನ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜು ಯುವಕ ಯುವತಿಯರು, ಮಕ್ಕಳು, ಬಿಬಿಎಂಪಿ ಪೌರ ಕಾರ್ಮಿಕರು, ಸ್ವಯಂ ಸೇವಕರು ಸೇರಿ ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಪಾಲ್ಗೊಂಡಿದ್ರು. ನೆಲಮಂಗಲದಿಂದ ಮಂಜುನಾಥ್ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.